ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತು ನಮ್ಮ ಅಣ್ಣನ ಮದುವೆದು ಡೇ 3 ವ್ಲಾಗ್ ಅಂತ ಹೇಳ್ಬೋದು. ಇದು ಹೌದು, ಇವತ್ತು ರಿಸೆಪ್ಷನ್ ಡೇ ಇವತ್ತು. ಸೊ ಏಪ್ರಿಲ್ 13th ಇವತ್ತು. ಸೊ ತುಂಬ ಲೇಟಾಗಿ ವ್ಲಾಗ್ ಬರ್ತಾ ಇದೆ. ನಿಜ ನಂಗೆ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಇಷ್ಟೊಂದು ಲೇಟಾಗೆಲ್ಲ ವ್ಲಾಗ್ಸ್ ಬರ್ತಾ ಇದೆ. ಸೊ ಇವತ್ತು ನಾವು ಮನೆಯಿಂದ 3:30 ಈವ್ನಿಂಗಿಗೆ ಹೊರಟ್ವಿ. ಸೊ ರಿಸೆಪ್ಷನ್ ಇರುತ್ತಲ್ವ, ಸೊ ಇನ್ನು ನಾವೆಲ್ಲ ರೆಡಿ ಆಗೋದಿರುತ್ತೆ. ಸೊ ಅದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು 3:30ಗೆ ಹೊರಟು ಬಂದ್ವಿ. ಇವಾಗ ನೋಡ್ತಾ ಇರ್ಬೋದು, ಕನ್ವೆನ್ಷನ್ ಹಾಲ್ ಹತ್ರ ಬಂದಿದ್ದೀವಿ ನಾವು. ಎಲ್ಲ ವಿತೌಟ್ ಮೇಕಪ್ಪಲ್ಲೇ ಇದ್ದೀವಿ ನ್ಯಾಚುರಲ್ ಆಗಿ ಇವಾಗ. ಸೊ ಇವಾಗ ನಮ್ಮ ಕಡೆ ಸಂಪ್ರದಾಯ ಇರುತ್ತೆ, ಗಂಡು ಬಂದಾಗ ಹಂಗೆಲ್ಲ ಹುಡುಗಿ ಮನೆಯವರೆಲ್ಲ ಬಂದು ಸೊ ಈ ರೀತಿ ಗಂಡು ಕರ್ಕೊಂಡು ಬರೋದು ಅಂತ ಹೇಳ್ಬಿಟ್ಟು ಇದು ಪೂಜೆ. ಸೊ ಕೆಲವೊಂದು ಶಾಸ್ತ್ರಗಳು ಪ್ರತಿಯೊಂದು ನಾನು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಇವತ್ತು ರಿಸೆಪ್ಷನ್ ಡೇಗೆ ಯಾವ ರೀತಿ ನಾನು ರೆಡಿಯಾಗಿರ್ತೀನಿ ಅಂತ ತಮಿಳಲ್ಲಿ ನೋಡಿರ್ತೀರ. ಬಟ್ ಆದರೂ ಈ ವಿಡಿಯೋನ ಮಿಸ್ ಮಾಡಿದೆ, ಎಂಟು ತನಕ ನೋಡಿ. ಹಾಗೆ ನೋಡಿ ನಮ್ಮ ಗೊಂಬೆ ಮರಿ ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂತ. ಸೊ ಮಿಸ್ ಮಾಡ್ದಂತಲೇ ವೀಡಿಯೋನ ಎಂಟು ತನಕ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಓಲ್ಡ್ ಸೀರೀಸ್ನ, ಮ್ಯಾರೇಜ್ ಸೀರೀಸ್ನ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಮೆಹಂದಿ ಹಾಗೆ ಹಲ್ದಿ ಸೆರೆಮನಿದು ಕೂಡ ಇದೆ. ಸೊ ಮಿಸ್ ಮಾಡ್ದಂತೆಯೇ ಹೋಗಿ. ಸೊ ನಮ್ಮ ಕಡೆ ಇದೇ ರೀತಿ ಅಂತ ಹೇಳ್ಬೋದು, ಈ ರೀತಿ ಪೂಜೆ ಎಲ್ಲ ಮಾಡ್ತಾರೆ ಸ್ಟಾರ್ಟಿಂಗು. ಸೊ ಆಮೇಲೆ ಹುಡುಗನ ವೆಲ್ಕಮ್ ಮಾಡುವಂಥದ್ದು ಕನ್ವೆನ್ಷನ್ ಹಾಲ್ ಒಳಗಡೆ. ಹುಡುಗಿ ಮನೆಯವರು ಈ ರೀತಿ ಎಲ್ಲ ನೋಡ್ತಾ ಇರ್ಬೋದು, ಅವರೆಲ್ಲ ಯಾವ ರೀತಿ ಇಟ್ಕೊಂಡಿದ್ದಾರೆ ಕೈಲಿ. ಸೊ ಹಾರ ಆಗಿರ್ಬೋದು ಅಥವಾ ಹಣ್ಣು ಕಾಯಿ ಎಲ್ಲ ಪ್ರತಿಯೊಂದು ರೀತಿ ತಂದು ಹುಡುಗನ ಕರ್ಕೊಂಡು ಹೋಗುವಂಥದ್ದು. ಸೊ ನಮ್ಮ ಕಡೆ ಇದೇ ರೀತಿ ಸಂಪ್ರದಾಯ ಇರೋದು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಇನ್ನೇನು ಆಲ್ಮೋಸ್ಟ್ ಒಂದು 3:45 ಆಗಿತ್ತು ಅಂತ ಹೇಳ್ಬೋದು, 4 ಗಂಟೆ ಹತ್ತತ್ರನೇ. ಬಟ್ ಎಷ್ಟು ಬಿಸಿಲಿತ್ತಲ್ವ, ಬಿಸಿಲಿತ್ತು ಅಂತ ಹೇಳಿದ್ರೆ ಯಪ್ಪ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಾಗ್ತಿತ್ತು. ಸೊ ನಾನು ಹಾಗೆ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನಾನು ಕೂಡ ರೆಡಿ ಆಗೋದಕ್ಕೆ ಬೇರೆ ಹೋಗಬೇಕಿತ್ತು. ಸೊ ಅದಕ್ಕೆ ಈ ವಿಡಿಯೋ ಹಿಂಗಿದ್ರು ಪೂಜೆ ಎಲ್ಲ ಮಾಡ್ತಾಯಿದ್ರಲ್ವ, ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಿಂತಿದ್ದೀವಿ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಸೊ ಇವಾಗ ಈ ರೀತಿ ಎಲ್ಲ ಇದಕ್ಕೆ ಏನಂತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮುಂದೆ ತಿಳ್ಕೊತೀನಿ, ಅಥವಾ ನಾನು ವ್ಲಾಗ್ ಶೂಟ್ ಮಾಡುವಾಗಲೇ ತಿಳ್ಕೊಬೇಕಿತ್ತು ಅದಕ್ಕೆ ಏನಂತಾರೆ ಕಡ್ಡಿಗೆ ಆ ರೀತಿ ಅಂತ. ಯಾಕಂದರೆ ಸುಮ್ಮನೆ ಗೊತ್ತಿಲ್ಲದಂತ ಹೇಳ್ಬಾರ್ದಲ್ವ, ಸೊ ಅದಕ್ಕೆ ನಾನು ಹೇಳ್ತಾಯಿಲ್ಲ. ಸೊ ಆ ರೀತಿ ಇದಕ್ಕೆಲ್ಲ ಈ ರೀತಿ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಈ ಕಡೆ ಒಂದು ಫೋಟೋ ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಅಲ್ಲಿ ಒಂದು ಚೊಂಬು ಕಾಲ್ತೊಡೆ ಫ್ರೆಂಡ್ಸ್ ನೋಡಿದ್ರಲ್ವಾ ಯಾವ ರೀತಿ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಈ ರೀತಿಯೇ ನಮ್ಮ ಕಡೆ ಹುಡುಗನ ವೆಲ್ಕಮ್ ಮಾಡೋವಂಥದ್ದು. ಸೊ ಇಷ್ಟೆಲ್ಲ ಆದಮೇಲೆ ನಾನು ಇವಾಗ ಹೊರಟುಬಿಟ್ಟೆ, ಯಾಕಂದರೆ ನಾನು ರೆಡಿಯಾಗಿ ಬರಬೇಕಿತ್ತು. ಸೊ ನೆಕ್ಸ್ಟ್ ನಾನು ಯಾವುದೇ ರೀತಿ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ಯಾರ ಮದುವೆಲ್ಲೂ ತುಂಬ ಲೇಟಾಗೆಲ್ಲ ರೆಡಿಯಾಗಿ ಬರ್ತಿರ್ಲಿಲ್ಲ. ಬಟ್ ಇದರಲ್ಲೇ ಸ್ವಲ್ಪ ಅವ್ರ ಎಂಟ್ರಿ ಮಿಸ್ ಆಗೋಯ್ತು ನನಗೆ, ನಾನು ಕ್ಯಾಪ್ಚರ್ ಮಾಡುವಂಥದ್ದು. ನಾನು ಜಸ್ಟ್ ಬಂದೆ, ಆಲ್ರೆಡಿ ಅಷ್ಟರಲ್ಲಿ ಎಂಟ್ರಿ ಆಗಿಬಿಟ್ರು. ಸೊ ನನ್ನ ಫೋನಲ್ಲಿ ವೀಡಿಯೋ ಮಿಸ್ ಆಯಿತು. ಸೊ ಅದೊಂದು ಮಿಸ್ ಆಯಿತು ಅಷ್ಟೇ. ಆವಾಗ ಬಂದು ಇವಾಗ ಫಸ್ಟ್ ಬಂದ ತಕ್ಷಣ ನನ್ನ ಹಸ್ಬೆಂಡು ಕೂಡ ಬಂದಿದ್ರು. ಆಲ್ರೆಡಿ ಅವರೇ ಬಂದು 1/2 hour ವೆಯ್ಟ್ ಮಾಡ್ತಾಯಿದ್ರು. ಸೊ ಈಗ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಕೂಡ ಸೊ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ನೋಡ್ತಾ ಇರ್ಬೋದು ನಮ್ಮಿಬ್ಬರ ಔಟ್ಫಿಟ್ ಯಾವ ರೀತಿ ಇದೆ, ಲುಕ್ ಯಾವ ರೀತಿ ಇದೆ, ಪ್ರತಿಯೊಂದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ.
ನೀವೆಲ್ಲ ಮೇಕಪ್ ಮಾಡ್ತೀವಿ ವೈಟ್ ಆಗ್ಬಿಟ್ಟಿರೋ ನಾವು ನಾನು ನ್ಯಾಚುರಲ್ ಕಲರ್ ಇದು. ಓ ತಾಯಿ ಅಳ್ತಾ ಬಿದ್ದವನೇ ಇರು. ಯಾರು ಹೇಳ್ತಾರದು? ನಮ್ಮ ಮನೆ ಮಗನಿಗೆ ಹೂವಿನ ಅವಮಾನ ಆಗಿದೆ. ಸಾರಾಬಾಯಿ ತೊಟ್ಟಿಲ್ಲ ಸಾಕು. ಒಂದು ಹೂವಿದ್ದ ಯಾವ್ದಿದ್ದ ಒಂದು ಹೂವಿದ್ದ ಯಾರಿದ್ದ ಈ ಬೊಮ್ಮೆ ಯಾರ ಮಗ ಒಂದು ಹೂವಿಂದ ಯಾವ ಹೂವಿಂದ ಕನಕಾಂಬ್ರ ಹೂವಲ್ಲ ಸಾವತ್ಗೆ ಹೂವಿಂದ ಬರ್ತೀರ ಕಳಿಸ್ಬಿಟ್ಟು. ಫ್ರೆಂಡ್ಸ್, ಇವಾಗ ರಿಸೆಪ್ಷನ್ ಇನ್ನೇನು ಮುಗಿಯೋ ಟೈಮ್ ಬಂತು. ಇನ್ನು ಫ್ಯಾಮಿಲಿ ಫೋಟೋ ಸೆಕ್ಷನ್ ಆಗ್ತಾಯಿದೆ. ಇನ್ನು ಸ್ವಲ್ಪ ಹೊತ್ತಷ್ಟೇ. ಸೊ ಟೈಮ್ ಬಂದೀಗ ಆಲ್ರೆಡಿ 10 o'clock ಆಗಿದೆ. ನೋಡ್ತಾ ಇರ್ಬೋದು, ನಾನಂತೂ ತುಂಬ ಅಂದರೆ ತುಂಬ ಸ್ವೆಟ್ ಆಗ್ತಾಯಿದ್ದೀನಿ. ಆಗ್ತಾಯಿಲ್ಲಪ್ಪ ನನಗಂತೂ ಕೂಡ. ಸೊ ಹೇಗೆ ಕಾಣ್ತಾ ಇದ್ದೀನಿ, ನನ್ನ ಲುಕ್ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಬೇಕು. ಸೊ ಬನ್ನಿ, ಆದಷ್ಟು ಇವತ್ತು ನೈಟ್ ಎಷ್ಟೊತ್ತಂಗೆ ಆಗುತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಫೋಟೋ ಸೆಕ್ಷನ್ ಆಗ್ತಾಯಿತ್ತು ಫ್ಯಾಮಿಲಿ ಅವ್ರದ್ದು. ಸೊ ನಾನು ಹಾಗೆ ಕೂತ್ಕೊಂಡು ಇವಾಗ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಸೊ ಇವಾಗ ನೋಡ್ತಾ ಇರ್ಬೋದು, ರಿಸೆಪ್ಷನ್ ಎಲ್ಲ ಆಲ್ರೆಡಿ ಮುಗ್ದಿತ್ತು. ಸೊ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಇಲ್ಲೆಲ್ಲ ಪೂಜೆ ಮಾಡಬೇಕಿತ್ತು. ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನಾನು ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ರಿಸೆಪ್ಷನ್ ಆದಮೇಲೆ ಇನ್ನೂ ಏನಿರುತ್ತೆ ಕಂಟಿನ್ಯೂ ಶಾಸ್ತ್ರ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಮಿಸ್ ಮಾಡ್ದಂತೆ ವೀಡಿಯೋನ ಎಂಟು ತನಕ ನೋಡ್ತಾ ಇರಿ. ನಿದ್ದೆ ಬತ್ತೈತೆ. ಅಷ್ಟು ಗಂಟೆ ಏನು ಮಾಡ್ತಾ ಇದ್ರಿ? ಈಗಲೂ ನಿದ್ದೆ ಮಾಡಿಕಿಲ್ಲ ನೀವು? ಹಂಗಾರೆ ನಂಗೆ ಗೊತ್ತು. ಒಂದೇ ಗಂಟೆ ನಿದ್ದೆ ಮಾಡೋದು ನಾವೆಲ್ಲ. ಒಟ್ಟಿಗೆ ನಾಳೆ ಸಂಜೆ ಮಲ್ಕೊಬಿಡಿ. ಇವತ್ತು ಇಲ್ಲಿ ಇದೆ ಒಂಟಿ ಚಪ್ಪಲಿ ಹೇಳ್ಕೊಂಡಿರೋದು. ಕಸ ಆಚೆ ಅಣಗಳಿತಾಯಿ ಗಾಳಿ ತುಪ್ಪ ಬಿಡೋದು ಆಯ್ತಾ? ಅವ್ರು ಕೈ ಇಟ್ಕೊಳ್ಳಿ ಸಾಕು. ಈ ಕಡೆಯಿಂದ ಫಸ್ಟ್ ಒನ್ ಅವರಿಂದ ಹೋಗಿ ಈ ಕಡೆಯಿಂದ ಫಸ್ಟ್ ಒನ್ ಈಗ ಹಾಕಿ ಒಂದು ಫೋಟೋ ಮದುವೆ ಮುಗಿತಾ? 13 ರಿಸೆಪ್ಷನ್ ಇವತ್ತು ಎಲ್ಲ ಬಂದು ಊಟ ಮಾಡ್ಕೊ ಹೋದ್ರು. ಮುಗಿತಲ್ಲ ರಾತ್ರಿ ಇವತ್ತು 11 ಗಂಟೆ. ಈಗ ಬಳೆ ಶಾಸ್ತ್ರ ಇದೆ ಬ್ಯಾಲೆನ್ಸ್. ಬೆಳಗ್ಗೆ ಧಾರೆ ಮುಹೂರ್ತ. ಎಲ್ಲ ಬನ್ನಿ ಊಟ ಮಾಡ್ಕೊ ಹೋಗಿ. ಧಾರೆ ಮುಹೂರ್ತ ಡೇಟು 14. ಈ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಾ? ಯಾವಾಗ ಬರುತ್ತೆ? ಇನ್ನೊಂದು ವಾರ 15 ದಿನ. ಅಯ್ಯೋ ನಾರ ಮರ್ತ್ಕೊಂಡಿರ್ತೀವಿ. ಎಲ್ಲ ವಿಶ್ ಮಾಡ್ತಾರೆ ಬಿಡಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಹಾಯ್ ಬಿಡಿ. ಆಶೀರ್ವಾದ ಮಾಡಕ್ಕಿಲ್ಲ ಅಲ್ಲೇ ಫೋನಲ್ಲೇ ಮಾಡಲ್. ಈ ತರ ಮೋಸ ಮಾಡಬಾರ್ದು. ತಂಗಿ ಮಗಳು ಅಂದ್ರೆ ನಾದ್ನಿ ಮಗ ಅಂತ ಹೇಳಿಲ್ಲ. ಇವರು ಹುಡುಗ ಹುಡುಗಿ ಇಬ್ರು ಕಡೆಯಿಂದ ಹೇಳ್ತೀನಿ. ಇಬ್ರು ಕಡೆಯಿಂದ ನಾನು ದೊಡ್ಡಮ್ಮ ಮತ್ತೆ ಸೋದತ್ತೆ ಮಾವನ ಹೆಂಡತಿ ಆಯ್ತಾ. ಅದಕ್ಕೆ ನನ್ನ ನಾದ್ನಿಗೆ ಓಡಾಟನೇ ಜಾಸ್ತಿ ಇಲ್ಲಿ. ನನ್ನ ತಂಗಿ ಮಗಳು ಮದುವೆ ಮಾಡ್ಕೊತಾ ಇದ್ದೀನಿ. ಆದ್ರೆ ನಾನು ಇರೋದು ಗಂಡನ ಕಡೆ, ಜಾಸ್ತಿ ಹೆಣ್ಣಿನ ಕಡೆ ಹೋಗಲ್ಲ. ಈ ತರ ಸ್ಟೇಟ್ಮೆಂಟ್ ಕೊಡಬಾರ್ದು. ಆಯ್ತು ಬಿಡಿ ಹೇಳಿ. ನಾನಿರೋದು ಗಂಡನ ಕಡೆ, ಜಾಸ್ತಿ ಹೆಣ್ಣಿನ ಕಡೆ ಹೋಗಲ್ಲ. ಅವು ಮಧ್ಯೆ ಬರೀ ಅವ್ರು ದೊಡ್ಡಮ್ಮ ಮಾತಾಡ್ತಾರೆ. ಹುಡುಗನ ದೊಡ್ಡಮ್ಮ ನಮ್ಮ ಹುಡುಗಿ ಅವತ್ತು ಬೆಳಗ್ಗೆ ಬನ್ನಿ ಆಯ್ತು ಧಾರೆ ಮುಹೂರ್ತಕ್ಕೆ ಊಟ ಮಾಡ್ಕೊಂಡು. ಸರಿ ಆಯ್ತು. ನಮ್ಮ ನಾದಿನಿ ಮಾಡಿ ಮದುವೆ ಮಾಡಿ ಊಟ ಮಾಡಿ ಹೋಗಿ. ಆಶೀರ್ವಾದ ಮಾಡ್ತಾರೆ ಫೋನಲ್ಲೇ. ಥ್ಯಾಂಕ್ ಯು ಹೇಳ್ಬಿಡಿ. ಥ್ಯಾಂಕ್ ಯು.
ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಸೊ ಫ್ಯಾಮಿಲಿ ಫನ್ ಅದೇ ರೀತಿ ನಾನು ನ್ಯಾಚುರಲಾಗಿ ಆಗ್ತೀವಿ, ಯಾವುದೇ ರೀತಿ ಎಡಿಟ್ ವಾಯ್ಸ್ ಓವರ್ ಎಲ್ಲ ಏನು ಮಾಡಲಿಲ್ಲ. ಸೊ ಹಾಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರಿ ಅಲ್ವಾ. ಸೊ ಇವಾಗ ನೋಡ್ತಾ ಇರ್ಬೋದು. ಸೊ ಎಂಗೇಜ್ಮೆಂಟ್ ಇವಾಗ ಸೊ ನಾವು ನಾರ್ಮಲಾಗಿ ಎಂಗೇಜ್ಮೆಂಟ್ ಮಾಡಿಲ್ಲದೆ ಹೋದ್ರೂ ಕೂಡ ಸೊ ರಿಸೆಪ್ಷನ್ ಆದಮೇಲೆ ಚೌಟ್ರಿಲಿ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ಸೊ ಎಂಗೇಜ್ಮೆಂಟ್ನ. ಸೊ ಈಗ ಫಸ್ಟ್ ಎಂಗೇಜ್ಮೆಂಟ್ ಆಗಿ ನೆಕ್ಸ್ಟು ಬಳೆ ಶಾಸ್ತ್ರ ಆಗುತ್ತೆ. ನೋಡ್ತಾ ಇರ್ಬೋದು. ಹಾಗೆಯೇ ವೀಡಿಯೋನ ಮಿಸ್ ಮಾಡಿದೆ ಎಂಡ್ ತನಕ ನೋಡಿ. ಹಾಗೆಯೇ ನೀವು ಕೂಡ ಫೋನಲ್ಲೇ ವಿಶ್ ಮಾಡಿ ಬ್ಲೆಸ್ ಮಾಡಿ ನೀವು ಕಪಲ್ಸ್ಗೆ ಅಂತ ಕೇಳ್ಕೊತೀನಿ. ಸೊ ಅವರು ವೀಡಿಯೋ ನಾನು ಬೇಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆ ರೀತಿ ಮದುವೆಗೆ ನಿಮ್ಮನ್ನ ಇನ್ವೈಟ್ ಮಾಡ್ತಾಯಿದ್ದು. ಸೊ ಆ್ಯಸ್ ಯೂಶಲ್ ಇರುತ್ತಲ್ವ. ಸೊ ಅಂದ್ಕೊಂಡಾಗೆ ಒಂದು ಎಡಿಟ್ ಮಾಡೋಕ್ಕಷ್ಟೇ ತುಂಬ ಲೇಟ್ ಆಗೋಯ್ತು ಅಂತ ಹೇಳ್ಬೋದು. ಸೊ ಇವಾಗ ವೀಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ನೆಕ್ಸ್ಟ್ ಏನೇನು ಅಪ್ಕಮಿಂಗ್ ಶಾಸ್ತ್ರ ಇರುತ್ತೆ, ಎಷ್ಟೊತ್ತಿಗೆ ಕಂಪ್ಲೀಟಾಗಿ ಎಷ್ಟೊತ್ತಿಗೆಲ್ಲ ಮಲ್ಕೊಂಡ್ವಿ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೇಳ್ತಿದ್ರಲ್ಲ ಎಷ್ಟು ಟೈಮ್ ಇವಾಗ? 11:15 11:30 ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ತುಂಬ ಟಯರ್ಡ್ ಆಗಿದ್ದಾರೆ. ಟಯರ್ಡ್ ಅಲ್ಲ, ಹೇಳ್ಬೇಕಾ ಸರ್? ನೋಡಿ ಫೋಟೋಗ್ರಾಫರ್ಗೆ ತುಂಬ ಕಷ್ಟ ಕೊಡ್ತಾ ಇದ್ವಿ ಬ್ಲಾಗರ್ ಇರೋದ್ರಿಂದ. ಪಾಪ ಯಾವ ರೀತಿ ಎಲ್ಲ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಪೂಜಾ ಸುಸ್ತಾಗಿದ್ದಾಳೆ. ಕಾಪಿರೈಟ್ ಕ್ಲೈಮ್ ಬಂದರೆ ನಾನು ಜವಾಬ್ದಾರಿ ಅಲ್ಲ, ಎಲ್ಲದರಲ್ಲೂ ಒಂದೇ ಕ್ಲಿಪ್ಪಿಂಗ್ಸ್ ಬರುತ್ತೆ ಅಂತ ಆಲ್ಮೋಸ್ಟ್ ನಾನು ಕಮ್ಮಿ ಮಾಡ್ತಾ ಇದ್ದೀನಿ. ಇಲ್ಲಪ್ಪ ನಾನೇ ರಿವೀಲ್ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ಎಂಗೇಜ್ಮೆಂಟ್ ಎಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟ್ ಬಳೆ ಶಾಸ್ತ್ರ ಮಾಡ್ತಾಯಿದ್ದಾರೆ. ಸೊ ನಮ್ಮ ಕಡೆ ಇದೇ ರೀತಿ ಮಾಡೋವಂಥದ್ದು. ಈ ರೀತಿ ಕನ್ವೆನ್ಷನ್ ಹಾಲಲ್ಲೇ ರಿಸೆಪ್ಷನ್ ಎಲ್ಲ ಆದಮೇಲೆ ಈ ರೀತಿ ಎಂಗೇಜ್ಮೆಂಟ್ ಎಲ್ಲ ಮಾಡಿ ಈ ರೀತಿ ಬಳೆ ಶಾಸ್ತ್ರ ಮಾಡ್ತಾರೆ. ಸೊ ಇವಾಗ ಅದನ್ನು ಮಾಡ್ತಾಯಿದ್ದಾರೆ. ಹಾಗೆಯೇ ಏನೇನಪ್ಪ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತಪ್ಪ ನನಗಂತೂ. ಯಾಕಂದರೆ ತುಂಬ ಬಿಸಿಲಲ್ಲಿ ಬಿಸಿಲು ಇರಲಿಲ್ಲ ಆಗ ನೈಟೇನೆ, ಬಟ್ ಆದರೂ ತುಂಬ ಸೆಕೆ ಆಗ್ತಾಯಿತ್ತು. ಸಮ್ಮರ್ ಇವಾಗ ಹಂಗಿದೆ ಅಂತ ಹೇಳ್ಬೋದು. ಫುಲ್ ಹೆವಿಯಾಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ತುಂಬ ಹೆವಿ ಅನ್ನಿಸ್ತಾಯಿತ್ತು ಎಲ್ಲ. ಎಷ್ಟೊತ್ತಿಗೂ ಡ್ರೆಸ್ ಚೇಂಜ್ ಮಾಡಿದ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು. ಆ ಕನ್ವೆನ್ಷನ್ ಹಾಲಲ್ಲಿ ಬೇರೆ AC ಆಫ್ ಮಾಡಿಬಿಟ್ಟಿದ್ರು ಅನಿಸುತ್ತೆ. ಆಮೇಲಿಂದ ನಮಗಂತೂ ತುಂಬ ಇದಾಗ್ತಾಯಿತ್ತು. ಸೊ ಇವಾಗೆಲ್ಲ ಹೋಗಿದ್ದಾರೆ, ನೋಡ್ತಾ ಇರ್ಬೋದು ಯಾರೂ ಇಲ್ಲ. ಸೊ ಟೈಮ್ ನಾನು ಹೇಳಿದಾಗ ಆಲ್ರೆಡಿ 11:30 ಅಂತ ಹೇಳಿದ್ರು ನೀವು. ಇವಾಗ ಇನ್ನೂ ಜಾಸ್ತಿನೇ ಆಗಿದೆ. ಸೊ ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇದ್ದೀವಿ ಈ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡೋದಕ್ಕೆ. ಯಾರೂ ಇರೋಲ್ಲ ನೋಡಿ, ಎಲ್ಲ ಬೇಗ ಹೊಂಟೋಗ್ತಾರೆ. ಸೊ ನಮ್ಮ ಆದ್ಯ ಬೇಬಿ ನೋಡಿ ಇನ್ನೂ ಎಷ್ಟು ಎಚ್ಚರ ಆಗಿದ್ದಾಳೆ ಅಂತ. ಸೊ ಈ ರೀತಿ ಬಳೆ ಶಾಸ್ತ್ರ ಎಲ್ಲ ಮಾಡಿ ಈ ರೀತಿ ಹುಡುಗಿಗೆ ಬಳೆ ಹಾಕ್ಸೋವಂಥದ್ದು. ಆಮೇಲೆ ಕೂಡ ಎಲ್ಲರೂ ಹಾಕೋತೀವಿ ಬಳೆನ. ಸೊ ಫಸ್ಟ್ ಹುಡುಗಿಗೆ ಈ ರೀತಿ ಎಲ್ಲ ಇದು ಮಾಡ್ತಾರೆ. ಹಾಗೆ ಅದಕ್ಕೆ ಕೂಡ ಎಕ್ಸ್ಟ್ರಾ 5 ಮೆಂಬರ್ಸ್ ಮುತ್ತೈದೆಯರು ಕೂಡ ಪೂಜೆ ಎಲ್ಲ ಮಾಡಿ ಅವ್ರಿಗೂ ಕೂಡ ಹಾಕಿಸ್ತಾರೆ. ಸೊ ಈ ರೀತಿ ಇರುತ್ತೆ ನಮ್ಮ ಕಡೆ ಶಾಸ್ತ್ರ. ಸೊ ಇದಾದಮೇಲೆ ನೆಕ್ಸ್ಟ್ ಫೈನಲ್ ಮ್ಯಾರೇಜ್. ಸೊ ಮುಹೂರ್ತ ನಾಳೆನೇ. ಸೊ ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೆ, ಇಷ್ಟು ದಿನ ನೀವು ಸೀರೀಸ್ ನೋಡಿದ್ದಕ್ಕೆ, ಸೊ ನಾಳೆ ಮುಹೂರ್ತ ಹೇಗಿರುತ್ತೆ ಏನು ಎತ್ತ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡದಂತೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಫಸ್ಟ್ ಟೈಮ್ ಈ ವಿಡಿಯೋನ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋನೂ ಕೂಡ ಬರುತ್ತೆ. ನಾನು ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಇಷ್ಟೊಂದು ಲೇಟ್ ಮಾಡ್ತಾ ಇರಲಿಲ್ಲ. ಅದು ಇವಾಗಲಂತೂ ತುಂಬ ವೀಡಿಯೋಸ್ ಇದೆ, ಬಟ್ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಏನು ಎತ್ತ ಪ್ರತಿಯೊಂದು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಔಟ್ಫಿಟ್ ಎಲ್ಲ ಚೆನ್ನಾಗಿತ್ತಾ ಅಂತ. ಸೊ ಮದುವೆ ಎಲ್ಲ ರಿಸೆಪ್ಷನ್ ಡೇ ಅಂತೂ ತುಂಬ ಚೆನ್ನಾಗಿತ್ತು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಸೊ
ನೈಟ್ ಮಲ್ಕೊಂಡಾಗಲೇ ಎಲ್ಲ ಮಾತಾಡಿಕೊಂಡು 2 o'clock ಮತ್ತೆ ಮಾರ್ನಿಂಗ್ 4 o'clockಗೆ ಎದ್ವಿ. ಸೊ ಮುಹೂರ್ತ ದಿನ ನಾನು ನಿಮ್ಮ ಜೊತೆ ಸಿಗ್ತೀನಿ, ಹೇಗಿತ್ತು ಏನಾಯಿತು ಅಂತೆಲ್ಲ ಪ್ರತಿಯೊಂದು ಶೇರ್ ಮಾಡ್ಕೋತೀನಿ, ಅವತ್ತಿನ ದಿನ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಅಪ್ಕಮಿಂಗ್ ಯಾವುದೇ ರೀತಿಯ ಶಾಸ್ತ್ರ ಎಲ್ಲ ಇವತ್ತಿಗೆ ಇಷ್ಟನೇ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.